ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ. ಪಾಕ ಇಲ್ಲದೇ ರವೆ ಉಂಡೆಯನ್ನು ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕೇವಲ ಅರ್ಧ ಗಂಟೆಯಲ್ಲಿ ನೀವು ಈ ಥರನಾದ ರವೆ ಉಂಡೆಯನ್ನು ಮಾಡ್ಕೋಬೋದು. ಪಂಚಮಿ ಹಬ್ಬಕ್ಕೆ ನೀವು ಸ್ಪೆಷಲ್ ಡೇಸ್ನಲ್ಲಿ ಈ ಥರ ರವೆ ಉಂಡೆಯನ್ನು ಮಾಡ್ಕೋಬೋದು. ಮೊದಲನೇದಾಗಿ ನಾನು 3 ಬಟ್ಲನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ನಾನಿವಾಗ ತೋರಿಸ್ತಿದ್ದೀನಲ್ಲ, ಇವಾಗ ಬಿಡಿಸಿ ಇಟ್ಟು ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ನಾನು ಹಾಕಿ ಗ್ರೈಂಡ್ ಮಾಡಿ ಪೌಡ್ರ್ ಥರ ಮಾಡ್ಕೋಬೇಕು. ಈ ಥರ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿ ನೀವು ರವೆ ಉಂಡೆಯನ್ನು ಮಾಡೋದ್ರಿಂದ ಭಾಳನೇ ರುಚಿಯಾಗಿ ರವೆ ಉಂಡೆ ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿ ಬರುತ್ತೆ. ನೋಡಿ, ನಾನಿವಾಗ ಪೌಡ್ರ್ ಮಾಡಿ ತಂದಿದ್ದೀನಿ. ನಿಮಗೆ ಈ ಥರ ಡ್ರೈ ಕೊಕೊನಟ್ ಪೌಡ್ರ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ರೆಡಿಮೇಡ್ ಪೌಡ್ರ್ ಸಿಗುತ್ತೆ ಡ್ರೈ ಕೊಕೊನಟ್ದು, ಅದನ್ನು ಆದರೂ ಯೂಸ್ ಮಾಡಿಕೊಂಡು ನೀವು ಈ ಉಂಡೆಯನ್ನು ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ರವೆ ಉಂಡೆಗೆ ಹಾಕಲಿಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ಒಂದು 10 ಗೋಡಂಬಿ, ಒಂದು 10 ಬಾದಾಮಿ, ಒಂದು 15ರಿಂದ 20 ದ್ರಾಕ್ಷಿ, ಹಾಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಈ ಚಿಕ್ಕ ಬಟ್ಲಲ್ಲಿ 1 ಬಟ್ಲನಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನೀವು ಹಾಕ್ಕೋಬೋದು. ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕ್ಬೋದು. ಇವಾಗ ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ಇಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೀನಿ. ಮೊದಲನೇದಾಗಿ ನೀವು ಬಾದಾಮಿ ಮತ್ತು ಗೋಡಂಬಿಯನ್ನು ಅಷ್ಟೇ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಈ ಥರ ಫ್ರೈ ಮಾಡಿದರೆ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ದ್ರಾಕ್ಷಿಯನ್ನು ಹಾಕಿ ಕೂಡ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿಯನ್ನು ಲಾಸ್ಟ್ ಹಾಕಿ ನೀವು ಫ್ರೈ ಮಾಡಿ, ಮೊದಲೇ ಹಾಕಿದರೆ ತುಂಬಾ ಕಪ್ಪಾಗಿ ಬಿಡುತ್ತೆ. ಇವಾಗ ಎಲ್ಲ ತೆಗೆದು ನಾನು ಪಕ್ಕದಲ್ಲಿಟ್ಟು ಅರ್ಧ ಕೆಜಿಯಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ಸಣ್ಣ ರವೆ ಅಂತಾರಲ್ಲ, ಆ ರವೆಯನ್ನು ತೆಗೆದುಕೊಂಡಿದ್ದೀನಿ. ಈ ಬಟ್ಲಲ್ಲಿ 1 ಬಟ್ಲನಷ್ಟು ಚಿರೋಟಿ ರವೆ ಇದೆ. ಅದನ್ನು ಕೂಡ ಅದೇ ತುಪ್ಪದಲ್ಲೇ ಹಾಕಿ ನಾನು ಫ್ರೈ ಮಾಡ್ತಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಪ್ರೊಸೀಜರ್ ಪೂರ್ತಿ ಆಗೋ ತನಕ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಈ ರವೆಯನ್ನು ಹುರ್ಕೊಳ್ಬೇಕು. ನೀವು ಹೈ ಫ್ಲೇಮ್ ಮತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ರವೆ ಹೊತ್ತೋಗುತ್ತೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲಿಟ್ಟು ತುಪ್ಪದಲ್ಲಿ ಈ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಒಣ ಕೊಬ್ಬರಿ ತುರಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಕೇವಲ ಅರ್ಧ ಗಂಟೆಯಲ್ಲಿ ಪಾಕ ಇಲ್ಲದೇ ರವೆ ಉಂಡೆಯನ್ನು ಮಾಡ್ಕೋಬೋದು ಅಂತ ನಾನು ತೋರಿಸ್ತಿದ್ದೀನಿ. ಒಣ ಕೊಬ್ಬರಿಯನ್ನು ಸೇರಿಸಾದ ಮೇಲೆ ರವೆ ಜೊತೆ ಈ ಒಣ ಕೊಬ್ಬರಿಯನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಹುರಿತಾ ಇರಬೇಕು. ಹಾಗೆ ಹೊಸೊಬ್ಬರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಇದನ್ನು ಕೂಡ ಹುರಿದಾದ್ಮೇಲೆ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಹುರಿದಿದ್ನಲ್ಲ, ಅದನ್ನು ಕೂಡ ಈ ರವೆ ಜೊತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಈ ಸಲ ಪಂಚಮಿ ಹಬ್ಬಕ್ಕೆ, ಗಣೇಶ ಚತುರ್ಥಿಗೆ, ಕೃಷ್ಣ ಜನ್ಮಾಷ್ಟಮಿಗೆ ಮತ್ತು ದಸರಾ ದೀಪಾವಳಿಗೆ ಯಾವಾಗಲೇ ಬೇಕಾದರೂ ಆವಾಗ ಈ ರವೆ ಉಂಡೆಯನ್ನು ಮಾಡ್ಕೋಬೋದು. ನೀವು ಔಟ್ಸೈಡ್ ಹೋಗಬೇಕಾದ್ರೂ ಈ ರವೆ ಉಂಡೆಯನ್ನು ಈ ಥರ ಮಾಡಿದರೆ ಒಂದು 10ರಿಂದ 15 ದಿನ ಕೆಡದೇ ಇರುವುದಾಗೆ ಇಡ್ಬೋದು. ರವೆ ಮತ್ತು ಕೊಬ್ಬರಿ ಚೆನ್ನಾಗಿ ಲೈಟಾಗಿ ಕಲರ್ ಚೇಂಜ್ ಆಗೋತ ನಾನು ಹುರಿದು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಸೇಮ್ ಅದೇ ಬಟ್ಲಲ್ಲಿ 3/4 ಬಟ್ಲಿನಷ್ಟು ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟೇ ಅನುಗುಣವಾಗಿ ನೀವು ಅರ್ಧ ಅಥವಾ ಫುಲ್ ಬಟ್ಲನ್ನು ನೀವು ತೆಗೆದುಕೊಂಡು ಪೌಡ್ರನ್ನು ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನಾನು ಪೌಡ್ರನ್ನು ಮಾಡಿಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ಇವಾಗ ಈ ಸಕ್ಕರೆ ಪೌಡ್ರನ್ನು ನಾವು ರವೆ ಮಿಶ್ರಣಕ್ಕೆ ಹುರಿದಿಟ್ಕೊಂಡಿರ್ವಲ್ಲ, ಆ ರವೆ ಮಿಶ್ರಣಕ್ಕೆ ಹಾಕಬೇಕು. ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನು ನಾನು ಹುರಿದು ಕುಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ಏಲಕ್ಕಿ ಮತ್ತು ಒಣ ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಹಾಕ್ತಿದ್ದೀನಿ. ಇವಾಗ ಸಕ್ಕರೆ ಪುಡಿ ಮಾಡಿದ್ನಲ್ಲ, ಅದನ್ನು ಕೂಡ ಈ ಮಿಶ್ರಣಕ್ಕೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ತಿನ್ನೋರಿದ್ದರೆ 1 ಬಟ್ಲು ಪೂರ್ತಿಯಾಗಿ ನೀವು ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿ ಹಾಕ್ಬೋದು. ನಾನು 3/4 ಬಟ್ಲಿನಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ ನಂತರ ಇವಾಗ ನಾವು ರವೆಯನ್ನು ತೆಗೆದುಕೊಂಡಿದ್ವಲ್ಲ, ಅದೇ ಬಟ್ಲಲ್ಲಿ ಅರ್ಧ ಬಟ್ಲಿನಷ್ಟು ನಾನು ಕಾಯಿಸಿ ಆರಿಸಿದ ಹಾಲನ್ನು ತೆಗೆದುಕೊಂಡಿದ್ದೀನಿ. ಆದರೆ ಈ ಅರ್ಧ ಬಟ್ಲಿನಷ್ಟು ಹಾಲನ್ನು ಹಾಕೋದಿಲ್ಲ, ಕೇವಲ ಒಂದು 1/4% ಹಾಕಿ ಇನ್ನರ್ಧ ಹಾಗೆ ಇಟ್ಟಿದ್ದೀನಿ. ನೋಡಿಕೊಂಡು ನೀವು ಆಮೇಲೆ ಹಾಕ್ಬೋದು. ಇನ್ನು ಉಳಿದಿದ್ದು ಕರೆಕ್ಟ್ ನಂಗೆ ಮೆಜರ್ಮೆಂಟ್ ಬಂದರೆ ಹಾಕೋದಿಲ್ಲ. ಒಂದು ವೇಳೆ ಇನ್ನೂ ರವೆ ಹಾಗೆ ಇತ್ತಂದರೆ ನೀವು ಹಾಲನ್ನು ಪೂರ್ತಿಯಾಗಿ ಹಾಕ್ಬೋದು. ನೋಡಿ, ನಮಗೆ ಇಷ್ಟೇ ಸಾಕು. 1/4 ಬಟ್ಲಿನಷ್ಟು ಹಾಲನ್ನು ಮಾತ್ರ ನಾನು ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಮಾಡ್ತಿದ್ದೀನಿ. ನೋಡಿ, ಭಾಳನೇ ಸಾಫ್ಟಾಗಿ ಭಾಳನೇ ರುಚಿಯಾಗಿ ಬರುತ್ತೆ.
ನೀವು ಈ ಸಲ ಪಂಚಮಿ ಹಬ್ಬಕ್ಕೆ ಈ ಸಲ ಈ ರವೆ ಉಂಡೆಯನ್ನು ಒಂದು ಸಲ ಮಾಡಿ ನೋಡಿ. ನಿಮಗೆ ಹಾಗೆ ಇಟ್ಟರು ಒಂದು 10ರಿಂದ 15 ದಿನ ಆರಾಮ್ಸೆಯಾಗಿ ಇಡ್ಬೋದು. ಯಾವುದೇ ಪಾಕ ಇಲ್ಲದೆ ನೀವು ಈಸಿಯಾಗಿ ರವೆ ಉಂಡೆಯನ್ನು ಮಾಡ್ಕೋಬೇಕು. ಪಾಕ ಮಾಡಲಿಕ್ಕೆ ಬರಲಾರ್ದವ್ರು ಸಹಿತ ಈ ರವೆ ಉಂಡೆಯನ್ನು ಪರ್ಫೆಕ್ಟಾಗಿ ಕೂಡ ನೀವು ಮಾಡ್ಬೋದು. ನಾನು ಸರಿಯಾದ ಅಳತೆಯಲ್ಲಿ ಈ ರವೆ ಉಂಡೆಯನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸಿ ಕೊಟ್ಟಿದ್ದೀನಿ. ಹಾಗೆ ಪಂಚಮಿ ಹಬ್ಬದ ಸ್ಪೆಷಲ್ ಶೇಂಗಾ ಉಂಡೆ, ಬೇಸನ್ ಉಂಡೆ ಹಾಗೆ ಜೋಳದ ಅರಳನ್ನು ಹೇಗೆ ಮಾಡೋದು ಅಂತ ನಾನು ಪ್ಲೇಲಿಸ್ಟಲ್ಲಿ ಪಂಚಮಿ ಹಬ್ಬದ ರೆಸಿಪಿ ಅಂತ ಇದೆ, ಅದರಲ್ಲಿ ನೀವು ಒಂದು ಸಲ ನೋಡಿ ಮಾಡ್ಕೋಬೋದು. ಹಾಗೆ ಎಲ್ಲ ತರಹದ ಫೆಸ್ಟಿವಲ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಎಷ್ಟೊಂದು ಸ್ಮೂತಾಗಿ ಸಾಫ್ಟಾಗಿ ಬಂದಿರುತ್ತೆ. ಇದೇ ತರಹದ ನಾನು ಎಲ್ಲ ಉಂಡೆಯನ್ನು ಮಾಡಿಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ನಮಗೆ ಅರ್ಧ KGಯಲ್ಲಿ ಒಂದು 20ರಿಂದ 25 ರವೆ ಉಂಡೆ ಆಗಿವೆ. ನೀವು ಇದೇ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಬಹಳನೇ ರುಚಿಯಾಗಿ ಬರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.